ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಶ್ರಾವಣ ಮಾಸದ ಪ್ರಯುಕ್ತವಾಗಿ ನಡೆಯುತ್ತಿರುವಂತಹ ಶ್ರೀ ಬಸವ ಸೇವಾ ಸಂಸ್ಥೆ ಬಸವಾಶ್ರಮದ ವತಿಯಿಂದ ದಾನಮ್ಮ ದೇವಿಯವರ ಪೂಜೆ ಮತ್ತು ಪ್ರವಚನ ಕಾರ್ಯಕ್ರಮ ಪ್ರತಿ ವರ್ಷದಂತೆ 9 ದಿನಗಳವರೆಗೆ ನಡೀತಾ ಇದೆ. ಬಸವಾಶ್ರಮದಲ್ಲಿ 3ನೇ ದಿನದ ಪೂಜಾ ಮತ್ತು ಪ್ರವಚನ ಕಾರ್ಯಕ್ರಮದ ಒಂದಿಷ್ಟು ಚಿತ್ರಣ ಇದೀಗ ನಿಮ್ಮ ಮುಂದೆ. ಅದಾದ ನಂತರ ಶಾಂತಾದೇವಿ ಮಾತಾಜಿಯವರು ಕೂಡ ಮಾತಾಡಿದರು ಹಾಗೂ ನೇತೃತ್ವವನ್ನು ವಹಿಸಿರುವಂತಹ ಪೂಜ್ಯ ಶ್ರೀಮಾತೆ ಶರಣಾಂಬಿಕಾ ತಾಯಿಯವರು ಕೂಡ ಮಾತಾಡಿದರು ಹಾಗೂ ನೆರೆದಿರುವಂತಹ ಮುಖ್ಯ ಅತಿಥಿಗಳು ಎಲ್ಲರೂ ಕೂಡ ತಮ್ಮ ಮನದಾಳದ ಮಾತನ್ನು ನಮ್ಮ ಮುಂದೆ ಉಣಬಡಿಸಿದರು. ಇದೆಲ್ಲದರ ಒಂದು ಚಿಕ್ಕ ಚಿತ್ರಣ ಇದೀಗ ನಿಮ್ಮ ಮುಂದೆ. ಭಕ್ತರು ಶ್ರೀಮಂತರಾಗಬೇಕು, ಸ್ವಾಮಿ ಬಡವನಾಗಬೇಕು ಎಂದು ಅಪ್ಪಣೆ ಕೊಡಿಸ್ತಕ್ಕಂಥ ಶ್ರೀಮದ್ ಘನಲಿಂಗ ಚಕ್ರವರ್ತಿ ಶಾಂತವೀರ ಮಹಾಸ್ವಾಮಿಯವರ ಪಾದಕಮಲಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಶಿವಯೋಗಿನಿ ಶರಣಾಂಬಿಕಾ ತಾಯಿಯವರಿಗೂ, ಇವತ್ತಿನ ಅಧ್ಯಕ್ಷರಿಗೂ, ಅತಿಥಿಗಳಿಗೂ, ಶಾಂತಾದೇವಿಯವರಿಗೂ ಎಲ್ಲರಿಗೂ ಕೂಡ ಶರಣಾರ್ಥಿಗಳು. ಈಗ ದಾನಮ್ಮ ತಾಯಿಯ ಪಾದಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಈಗ ಪ್ರವಚನ ಪ್ರಾರಂಭವಾಗ್ತಾ ಇದೆ. ಅದಕ್ಕಿಂತ ಮುಂಚಿತವಾಗಿ ಪ್ರಾರ್ಥನೆ ಎಲ್ಲರೂ ಹೇಳಬೇಕು. ಗುಡ್ಡಾಪುರದ ದಾನಮ್ಮ ತಾಯಿಯ ಪಾವನ ಚರಿತೆ ಇದು, ಹಲವು ಜನ್ಮಗಳ ಪಾಪವ ಕಳೆದು ಸದ್ಗತಿ ಕೊಡುತ್ತಿರುವುದು. ಗುಡ್ಡಾಪುರದ ದಾನಮ್ಮ ತಾಯಿಯ ಪಾವನ ಚರಿತೆ ಇದು, ಹಲವು ಜನ್ಮಗಳ ಪಾಪವ ಕಳೆದು ಸದ್ಗತಿ ಕೊಡುತ್ತಿರುವುದು. ಉಮರಾಣಿಯ ಸದ್ಗ್ರಾಮದಲ್ಲಿ ಜನಿಸಿದ ಮಹಾಮಾತೆ, ಅನಂತರಾಯ ಶಿರಸಮ್ಮಳಿಗೆ ಮಗಳಾಗಿ ಬಂದಾತೆ. ಉಮರಾಯಿ ಇಲ್ಲಿ ಇದು 3ನೇ ದಿನದ ಕಾರ್ಯಕ್ರಮ. ಬಸವಣ್ಣವರು ಒಂದು ವಚನ ಹೇಳ್ತಾ ಇದ್ದಾರೆ, ಕಳಬೇಡ, ಕೊಲಬೇಡ, ಖುಷಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ಮರಿಸುವ ಪರಿ. ಪೀಠ ಇದ್ದಕ್ಕ ಪಾಠ ಮಾಡಬಾರ್ದಂತ ಸ್ವಲ್ಪ ಪೀಠ ಹೇಳಿ ಮುಂದೋಗೋಣ. ಇದರ ಅರ್ಥ ಏನು? ಕಳಬೇಡ, ನಿಮಗೆಲ್ಲ ಗೊತ್ತಾಗ, ಕಳತನವನ್ನ ಮಾಡಬಾರ್ದು. ಕೊಲಬೇಡ, ಪ್ರಾಣಿ ಹಿಂಸೆಯನ್ನ ಮಾಡಬಾರ್ದು. ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ್ರು. ಪ್ರಾಣಿ ಹಿಂಸೆಯನ್ನ ಮಾಡಬಾರ್ದಂತ್ರಿ. ಕೊಲ್ಲುವವನೇ ಮಾದಿಗ, ಹೊಲಸು ತಿಂಬುವವನೇ ಹೊಲೆಯ ಅಂತ ಹೇಳಿದ್ರು ನೋಡಿ. ಖುಷಿಯ ನುಡಿಯಲು ಬೇಡ, ಸುಳ್ಳನ್ನ ಹೇಳಬಾರ್ದ್ರಿ. ಒಂದು ಸುಳ್ಳನ್ನ ಮುಚ್ಚಿಗಾಡಕ್ಕೆ ಹೋಗಿ ಸಾವಿರಾರು ಸುಳ್ಳು ಹೇಳಬೇಕಾಗುತ್ತೆ. ಸುಳ್ಳು ಹೇಳಬೇಕು. ಯಾವಾಗ ಹೇಳಬೇಕು ಅಂದ್ರೆ, ನಾವು ಹೇಳೋ ಸುಳ್ಳಿನಿಂದ ಅವರಿಗೆ ಹಿತ ಆಗಿರಬೇಕು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಸತ್ಯಮ ಪ್ರಿಯಂ ಅಂದ್ರೆ ಏನು ಅಂದ್ರೆ, ಸುಳ್ಳು ಹೇಳಿದ್ರು ಕೂಡ ಏನಾಗಿರ್ಬೇಕದು ಮತ್ತೊಬ್ಬರಿಗೆ ಹಿತ ಆಗಿರ್ಬೇಕು. ಮುನಿಯ ಬೇಡ, ಮುನಿ ಅಂದ್ರೇನು? ಸಿಟ್ಟಿಗೆ ಹೇಳಬಾರ್ದು. ಮುನಿಯ ಬೇಡ. ರಾಮಕೃಷ್ಣ ಪರಮಹಂಸರಿದ್ದುವೆ,
ಅವ್ರಿಗೆ ಸಿಟ್ಟ ಬರ್ತದಲ್ಲ, ಒಟ್ಟ ಸಿಟ್ಟು ಬರ್ತದಲ್ಲ ರಾಮಕೃಷ್ಣ ಪರಮಹಂಸರಿಗೆ. ಅವರ ಹೆಂಡತಿ ಏನ್ ಮಾಡಬೇಕು, ರಾಮಕೃಷ್ಣ ಪರಮಹಂಸರಿಗೆ ಬೈತಾ ಇದ್ರು. ಬೈದು ಸುಮ್ಮನೆ ಬಿಡ್ಲಿಲ್ಲ. ಏನ್ ಮಾಡ್ತಾ ಇದ್ದು, ಒಂದು ಕೊಡ ನೀರು ತಗೊಂಡು ರಾಮಕೃಷ್ಣ ಪರಮಹಂಸರ ತಲೆ ಮೇಲೆ ಹಾಕಿಬಿಡ್ತದೆ. ರಾಮಕೃಷ್ಣರಿಗೆ ಬೈದು ಒಂದು ಕೊಡ ನೀರನ್ನ ರಾಮಕೃಷ್ಣರ ತಲೆ ಮೇಲೆ ಹಾಕಿಬಿಡ್ತಿದ್ದ ಅವ್ರ ಹೆಂಡತಿ. ಆಗ ಕೆಲವು ಜನ ಬಂದು ಕೇಳಿದರು, ಏನ್ರಿ ರಾಮಕೃಷ್ಣ, ನಿಮ್ಮ ಹೆಂಡತಿ ಇಷ್ಟು ಬೈದು ಸುಮ್ಮನೆ ಬಿಡಲಿಲ್ಲ, ಒಂದು ಕೊಡ ನೀರು ತಲೆ ಮೇಲೆ ಹಾಕಿದ್ರು ಕೂಡ ನಿಮಗೆ ಸಿಟ್ಟು ಬರಲಿಲ್ಲ ಅಂತ ಕೇಳಿದ್ರು. ಆಗ ರಾಮಕೃಷ್ಣ ಪರಮಹಂಸರಂದ್ರು, ನೋಡಪ್ಪ, ಬೈಲಲ್ಲ ಅದು ಗುಡುಗು ಮಿಂಚು, ತಲೆ ಮೇಲೆ ನೀರೇನು ಹಾಕಿಲ್ಲಲ್ಲ ಅದು ಮಳೆ ಬಂತು ಅಂದ್ರೆ ಬೈಲಲ್ಲ ಅದು ಗುಡುಗು ಮಿಂಚು, ತಲೆ ಮೇಲೆ ಏನು ಕೊಡ ಹಾಕಿಲ್ಲಲ್ಲ ಅದು ಮಳೆ ಬಂತು. ಸಿಟ್ಟನ್ನ ಬಿಡ್ಬೇಕು. ಒಬ್ಬರನ್ನ ಕೇಳಿದೆ, ಸಿಟ್ಟು ಬಿಟ್ಟಿ ಏನಪ್ಪ ಅಂತ ಕೇಳಿದೆ. ಬಿಟ್ಟಂದ್ರೆ ಸಿಟ್ಟು ಅಂತ. ಸಿಟ್ಟು ಬಿಟ್ಟಿ ಹೆಸರು ಹೇಳ್ಬೇಕಾರೆ ನಿಮ್ಗೆ ಸಿಟ್ಟು ಬಿಟ್ಟನೆ ಅಂತ. ಸಿಟ್ಟು ಬಿಟ್ಟನೆ ಅಂತ ಹೆಸರು ಹೇಳ್ಬೇಕಾರೆ ನಿಮ್ಗೆ ಗೊತ್ತಾಗಲ್ಲನ್ರಿ ಅಂತ. ಹಂಗ ಸಿಟ್ಟನ್ನು ನಾವೇನು ಮಾಡಬೇಕು, ಬಿಡಬೇಕು. ಸಿಟ್ಟು ಏನಪ್ಪ ಅಂದ್ರೆ ಒಳ್ಳೆಯದಲ್ಲ. ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಸಿಟ್ಟು ಹೇಳ್ಬಾರ್ದು, ಕೋಪವನ್ನ ಮಾಡ್ಕೊಳ್ಬಾರ್ದು. ಕೋಪವೆಂಬುದು ಕೇಳು ಪಾಪದ ನೆಲೆಗಟ್ಟು. ನಾವು ಸಿಟ್ಟಿನಲ್ಲಿ ಮೂಗು ಕೊಯ್ಕೊಂಡ್ರೆ ಮತ್ತೆ ಜೋಡ್ಸಾಕಾಗಲ್ಲ, ನೆನಪಿಟ್ಕೊಳ್ರಿ. ಜಗಳದಾಗ ಏನಾಕವೋ ಸಿಟ್ಟಿನಾಗ ಹೊಡೆದು ಬಿಡ್ತಾರೆ. ಒಂದ್ಸಲ ಹಿಂಗಾಯ್ತು. ಸಂಬಳ ತಗೊಂಡು ಬಂದ ಗಂಡ ಹೆಂಡತಿ ಕೈಯಾಗ ಕೊಟ್ಟು, ಹೆಂಡತಿ ರೊಟ್ಟಿ ಮಾಡ್ತಾ ಇದ್ದು ಆ ನೋಟಿನ ಕಂತು ಪೆಂಡ್ ಏನಿತ್ತಲ್ಲ ಅಲ್ಲಿ ಇಟ್ಟು, ನಾವು ರೊಕ್ಕ ಒಳಗಿಟ್ಕ ದುಡ್ಡು ಇಟ್ಟ ನೋಡಲ್ಲಿ ಅಂತ ತಿಳ್ಕೊಂಡು ಹೋಗ್ಬಿಟ್ಟು ಹೋದ. ಹುಡುಗ ಬಂತ್ರಿ, ಅಡ್ಕ್ಯಾಂತ ಹುಡುಗ ಬಂತು. ಆ ಹುಡುಗಿಗೆ ಏನು ಗೊತ್ತಾಗತ್ತೆ, ಸಣ್ಣ ಮಕ್ಕಳು ಹಿಡಿಯೋಂದ್ರು ಹಿಡಿತಾವ, ಅವ್ರಿಗೆ ಗೊತ್ತಾಗಲ್ಲ. ಆ ನೋಟಿನ ಪೆಂಡಿ ತಗೊಂಡ ಒಲೆಯಾಗ ಒಗದ್ ಬಂತು. ಒಲೆಯಾಗ ಹೋಗೋದಿಗೆ ಅದು ನಿಗಿ 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 ಉರಿ ಹಾಕತ್ತೆ ಬಿಡ್ತು. ಆ ಹುಡುಗ ಚಪ್ಪಾಳಿ ಬಾರ್ಸ ಕಟ್ಬಿಟ್ಟ. ಆಮೇಲೆ ಅವು ನೋಡಿದ್ದು ಒಲೆಯಾಗ ನೋಡ್ತಾಳ, ನೋಟಿನ ಪೆಂಡಿ ಸುಟ್ಟು ಹೋಗಕತ್ತ. ಸೆಟ್ಟು ಬಂದ್ಬಿಡ್ತ್ರಿ. ಏನ್ ಮಾಡಿದ್ದು, ಆ ಹುಡುಗನ್ನು ಕೂಡ ಒಲೆಗೆ ಹಾಕಿ ಆ ಹುಡುಗನ್ನು ಒಲೆಗೆ ಹಾಕಿದ್ದು. ಆಮೇಲೆ ಗಂಡ ಮನೆಗೆ ಬಂದ. ಎಲ್ಲೋಗ್ಯಾನ ರವಿ, ಎಲ್ಲೋಗ್ಯಾನ ಅಲ್ರಿ, ನೀವು ದುಡ್ಡು ಕೊಟ್ಟಿದ್ದಿರಲ್ಲ ಅದನ್ನು ಒಲೆಗೆ ಹಾಕಿಬಿಟ್ಟ. ಮತ್ತು ನೀ ಏನು ಮಾಡಿ, ನಾನು ಸಿಟ್ಟತ್ತೆ ಅವನು ಒಲೆಗೆ ಹಾಕಿಬಿಟ್ಟೆ. ಕೋಪವೆಂಬುದು ಕೇಳು ಪಾಪದ ನೆಲೆಗಟ್ಟು. ಎಲ್ಲ ಹುಚ್ಚಿ, ಎಂತ ತಪ್ಪು ಮಾಡಿಬಿಟ್ಟೆ ನೀನು. ಅವ ಇದ್ದಿದ್ರ ಇಂಥವು ಸಾವಿರಾರು ರೂಪಾಯಿನ ಬೇಕಾದಷ್ಟು ಗಳಿಸ್ಬೋದಾಗಿತ್ತು ನಾವು. ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ತಿಳ್ಕೊಂಡ. ಅಲ್ಲೇ ಇಳ್ಗಿ ಮಣಿ ಇತ್ತು, ಇಳ್ಗಿ ಮಣಿ ತಗೊಂಡು ಹೆಂಡತಿ ಹೊಡೆದ್ಬಿಟ್ಟು, ಹೆಂಡತಿನೂ ಕೂಡ ಸತ್ತು ಬಿದ್ದುಬಿಟ್ರು. ಮಗ ಸತ್ತ, ಹೆಂಡತಿ ಸತ್ಲು. ನಾ ಇನ್ನು ಯಾರಿಗೋಸ್ಕರ ಬದುಕಬೇಕು ಅಂತ ತಿಳ್ಕೊಂಡು ಏನು ಮಾಡಿಬಿಟ್ಟ, ಅದೇ ಇಳ್ಗಿ ಮಣಿ ತಗೊಂಡು ಅವನು ಕೂಡ ಶಿರಶ್ಛೇದ ಮಾಡಿಕೊಂಡ. ಇದನ್ನ ಯಾಕೆ ಹೇಳಿದೆಪ್ಪ ಅಂದ್ರೆ, ಮುನಿಯ ಬೇಡ, ತನ್ನ ಬಣ್ಣಿಸಬೇಡ. ನಾನಂದ್ರೆ ಸಾಮಾನ್ಯ ಅಲ್ರಿ, ನಾನು ಅಂಥವ್ ಅವ ಅದನಲ್ಲೇ ಅವ ಏನು ಸರಿ ಇಲ್ಲ ಬಿಡಿ, ಇದು ಬಟ್ ಮಾಡಿ ತೋರಿಸೋದೀಗ. ಅವ ಬಟ್ ಮಾಡಿ ತೋರಿಸಿದ್ರ ಇವು 3 ಬಟ್ಟೆ ಏನು ಮಾಡ್ತಾವ್ರೆ. ನಾವೇ ಬಸವಣ್ಣವರು ವಿಚಾರ ಮಾಡಿದ್ರು. ಮಾರಯ್ಯ
ಪ್ರತಿನಿತ್ಯ ಅಕ್ಷತೆ ಕಾಳನ್ನು ಆರಿಸ್ಕೊಂಡು ಹೋಗ್ತಾನೆ. ಜಂಗಮ ದಾಸೋಹ ಮಾಡ್ತಾನೆ. ಎಲ್ಲ ಬಡವರಿಗೆ ಬಗ್ಗರಿಗೆ ಪ್ರಸಾದ ಮಾಡಿ ನೀಡ್ತಾನೆ. ಒಂದು ಕೆಲಸ ಮಾಡೋಣ, ಅಕ್ಷತೆ ಕಾಳನ್ನು ಏನು ಮಾಡೋಣ, ಶರಣನ ಮನೆ ಮುಂದೆ ಬಿದ್ದಿರ್ತಕ್ಕಂಥ ಅಕ್ಷತೆ ಕಾಳನ್ನು ಮೊದಲ ಆರಿಸ್ಕೊಂಬಿಟ್ರು. ಹೇಳಿಬಿಟ್ರು ಎಲ್ಲ ಅಕ್ಷತೆ ಕಾಳನ್ನು ಆರಿಸ್ಕೊಂಬಿಟ್ರು. ಮಾರಯ್ಯ ಬರ್ತಾ ಇದ್ದಾನ ಕಾಯಕಕ್ಕೆ, ನೋಡ್ತಾ ಇದ್ದಾನ ಅಕ್ಷತೆ ಕಾಳ ಇಲ್ಲ. ಶರಣರ ಮನೆ ಮುಂದೆ ಒಂದು ಅಕ್ಷತೆ ಕಾಳಿಲ್ಲ. ಅಯ್ಯೋ ಶಿವ ಶಿವ, ಪರಮಾತ್ಮ ಜಂಗಮ ದಾಸೋಹ ನಿಂತೋಯ್ತು, ಶರಣರ ಕಾಯಕ ನಿಂತೋಯ್ತು, ಏನ್ ಮಾಡೋದು ಅಂತ ತಿಳ್ಕೊಂಡು ನೋಡಿದ ಬರೇ ಜೋಳಿಗೆ ತಗೊಂಡು ಮನೆಗೆ ಬರ್ತಾ ಇದ್ದಾನೆ. ಹೆಂಡತಿ ಲಕ್ಕಮ್ಮ ಏನು ಅನ್ನಿಲ್ರಿ, ಒಳಗೆ ಕರ್ಕೊಂಡು ಹೋಗಿ ಪಾದಕ್ಕೆ ನಮಸ್ಕಾರ ಮಾಡಿ ಪಾದ ಒರೆಸಿ, ಯಾಕ್ರಿ ಅಕ್ಷತೆಗಳು ಇಲ್ಲಮ್ಮ, ಅಕ್ಷತೆಗಳು ಸಿಗಲಿಲ್ಲ ನೋಡಿ. ಇತ್ತ ಕಡೆಗೆ ಕಾರೇಶು ಮಂತ್ರಿ, ಕರುಣೇಶು ದಾಸಿ, ಭೋಜೇಶು ಮಾತಾ, ಶಯನೇಶು ರಂಭ, ಧರ್ಮಾನುಕೂಲ, ಕ್ಷಮಯಾ ಧರಿತ್ರಿ, ಷಡ್ಗುಣ್ಯ ಭಾರ್ಯ, ಕುಲಮದ್ದುರಂತಿ ಅನ್ನೋ ಹಾಗ ಇತ್ತ ಕಡೆಗೆ ಲಕ್ಕಮ್ಮ ಸಿಟ್ಟಿಗೆ ಹೇಳಿಲ್ಲ. ಆಗಲಿ ಸ್ವಾಮಿ, ಎಲ್ಲ ಶಿವನಿಚ್ಛೆ, ಪರಮಾತ್ಮನ ಕೃಪಾ, ಪರಮಾತ್ಮನ ಇಚ್ಛೆ ಇದ್ದಂಗಾಗಲಿ ಅಂತ ತಿಳ್ಕೊಂಡು ಸ್ನಾನ ಮಾಡಿಕೊಂಡು ಲಿಂಗ ಪೂಜಾ ಮುಗಿಸಿಕೊಂಡು ನೀರನ್ನು ಕುಡಿದು ಹಾಗೇ ಮಲಗ್ತಾ ಇದ್ದಾರೆ ನೋಡ್ರಿ ಗಂಡ ಹೆಂಡತಿ. 3 ದಿವಸ ಆಯಿತು, ಪ್ರಸಾದವಿಲ್ಲ ನೋಡಿ. ಆಮೇಲೆ ಬಸವಣ್ಣವರು ಪರೀಕ್ಷೆ ಮಾಡೋಣ ಅಂತ ತಿಳ್ಕೊಂಡು ಅಲ್ಲೆಲ್ಲಿ ಅಕ್ಕಿ ಗುಡ್ಡಿಯನ್ನು ಹಾಕಿಸಿದ್ರು. ಶರಣರ ಮನೆ ಮುಂದೆ ಅಕ್ಕಿಯನ್ನು ಸಾಕಷ್ಟು ಚೆಲ್ಲಿಸಿಬಿಟ್ಟಿದ್ರು. ಇತ್ತ ಕಡೆಗೆ ಮಾರಯ್ಯ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಎಲ್ಲ ಕಡೆಗೂ ಅಕ್ಕಿ ಗುಡ್ಡಿ. ಕುರುಡನಿಗೆ ಕಣ್ಣು ಬಂದ್ರೆ ಎಷ್ಟು ಸಂತೋಷವಾಗ್ತಾ ಇದೆಯೋ, ಹೆಳವನಿಗೆ ಕಾಲು ಬಂದ್ರೆ ಎಷ್ಟು ಸಂತೋಷವಾಗ್ತಾ ಇದೆಯೋ, ಬಂಜಿಗೆ ಮಗನಾದ್ರೆ ಎಷ್ಟು ಸಂತೋಷವಾಗ್ತಾ ಇದೆಯೋ ಅಷ್ಟು ಸಂತೋಷವಾಗಿಬಿಡ್ತು ಮಾರಯ್ಯನಿಗೆ. ಬರಬರ ಜೋಳಿಗೆ ಬಿಚ್ಚಿದ, ಅಕ್ಕಿ ತುಂಬಿಕೊಂಡ ಮನೆಗೆ ಬರ್ತಾ ಇದ್ದಾನೆ. ಲಕ್ಕಮ್ಮ ನೋಡಿ ಸಂತೋಷ ಪಡಲಿಲ್ಲ. ಅಕ್ಕಿ ಗುಡ್ಡಿಯನ್ನು ನೋಡ್ತಾ ಜೋಳಿಗ್ಯಾಗ ಬಹಳ 5-6 ಕೆಜಿ ಅಕ್ಕಿದ್ದು. ಲಕ್ಕಮ್ಮಗ ಸಿಟ್ಟು ಬರ್ತೈತಿ, ಬೇಜಾರಾಗ್ತದ. ಲಕ್ಕಮ್ಮ ಏನ್ರಿ ಪ್ರತಿನಿತ್ಯ ನೀವೇನ್ ಮಾಡ್ತಾ ಇದ್ರಿ, ಸ್ವಲ್ಪ ಅಕ್ಕಿ ತರ್ತಾ ಇದ್ರಿ. ಶರಣರಂದ್ರೆ ಏನಪ್ಪಾ ಅಂದ್ರ ಕಾಯಕದಿಂದ ಬಂದದ್ದು, ಕಾರ್ಯ ಸೊಪ್ಪಾದ್ರೂ ಕೂಡ ಅದು ಲಿಂಗಕ್ಕೆ ಅರ್ಪಿತ, ದುರಾಸೆಯಿಂದ ಬಂದದ್ದು ಅನರ್ಪಿತ. ನೋಡಿ, ಅಲ್ಲಿ ನಾರದ ಬರ್ತಾ ಇದ್ದಾರೆ. ನಾರದ ಬಂದಾಗ ಕೇಳ್ತಾ ಇದ್ದಾರೆ. ಕೇಳಿದಾಗ ಏನಾಗಿದೆ, ಇತ್ತ ಕಡೆಗೆ ಭೂಲೋಕದಲ್ಲಿ ಪಾಪಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಪಾರ್ವತಿ ಅಂತ ಇದ್ದಾರೆ, ಪರಮೇಶ್ವರ ಅಪ್ಪಣೆ ಮಾಡ್ತಾ ಇದ್ದಾನೆ, ನೀನು ಹೋಗು. ಪಂಚಾಳ ವಂಶಸ್ಥರಾದ ವಿಶ್ವಕರ್ಮದ ವಂಶಸ್ಥರಾಗಿರ್ತಕ್ಕಂಥ ಶಿರಸಮ್ಮ ಮತ್ತು ಇವರ ಹೊಟ್ಟೆಯಲ್ಲಿ ಏನು ಮಾಡಿ ನೀನು ಮಗಳಾಗಿ ಹುಟ್ಟು. ಪರಮೇಶ್ವರ ನಾನು ಕೂಡ ಇತ್ತ ಕಡೆಗೆ ಸೋಮನಾಥನ ವಂಶದಲ್ಲಿ ಹುಟ್ಟುತ್ತಾನೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಅನಂತರಾಯ ಶಿರಸಮ್ಮ ಮದುವೆಯಾಗಿ 15 ವರ್ಷಕ್ಕೆ ನೋಡಿದ್ರು ಮಕ್ಕಳಾಗಿದ್ದಿಲ್ಲ. ಚಿಂತೆ ಮಾಡ್ತಾ ಇದ್ದಾರೆ. ವೀರಮಲ್ಲಯ್ಯನ ಗುಡಿಗೆ ಹೋಗ್ತಾ ಇದ್ದಾರೆ. ಮಲ್ಲಯ್ಯ, ನನಗೆ ಹೆಣ್ಣರ ಕೊಡು, ಗಂಡರ ಕೊಡು, ಒಂದು ಮಗನು ಕರುಣಿಸು. ಬಾಲಕರಿಲ್ಲದ ಬಾಲೆಗಾತರ ಜನ್ಮ, ಬಾಡಿಗೆಯತ್ತು ದುಡಿದಂಗ ಬಾಳೆಲೆಯ, ಹಾಸುಂಡು ಬೀಸಿ ಒಗದಂಗ, ಬಂಜಿಯ ಮನೆಯಾಗ ಬಂಗಾರದೊಳಕಲ್ಲು, ಬಂದು ಕೊಟ್ಟಾಕ ಸಸಿಲ್ಲ ಹಡದೆವ್ವ, ಬನ್ನಿ ಮುಡಿಯಾಕ ಮಗನಿಲ್ಲ, ಬನ್ನಿ ಮುಡಿಯಾಕ ಮಗನಿಲ್ಲ.
ನನ್ನ ಬಾಳ ಎಂಥದು, ಮಕ್ಕಳಿಲ್ಲದ ತಾಯಿ ಕೊಳತು ತೆಂಗಿನ ಕಾಯಿ, ದೇವರಿಲ್ಲದ ಗುಡಿಯಂತೆ, ಕಮಲವಿಲ್ಲದ ಸರೋವರದಂತೆ, ಚಂದ್ರನಿಲ್ಲದ ಆಕಾಶದಂತೆ, ಮೊಸರು ಇಲ್ಲದ ಊಟ, ಕೆಸರು ಇಲ್ಲದ ಗದ್ದೆ, ಬಸುರಾಗದವಳ ಬಾಳುವೆಯು ಬೇಸಿಗೆಯ ಬಿಸಿಲು ಕಾದಂತೆ ಸರ್ವಜ್ಞ ಅಂತ ಹೇಳ್ತಾ ಇದ್ದ. ಹೇಳುವಾಗ ಇತ್ತ ಕಡೆಗೆ ಅನಂತರಾಯ ಶಿರಸಮ್ಮ ಏನ್ ಮಾಡಿದ್ದಾರೆ, ಆ ಮಲ್ಲಯ್ಯನ ದೇವಸ್ಥಾನದ ಮುಂದೆ ಕುತ್ಕೊಂಡಿದ್ದಾರೆ. ಕುತ್ಕೊಂಡಾಗ ಏನಾಗಿದೆ, ಮಲ್ಲಯ್ಯ ಮಲ್ಲಯ್ಯ ನಾನು ಕರುಣಿಸು ಅಂತ ತಿಳ್ಕೊಂಡು ಭಕ್ತಿಯಿಂದ ಏನ್ ಮಾಡ್ತಾ ಇದ್ದಾರೆ, ಬೇಡ್ಕೊಳ್ತಾ ಇದ್ದಾರೆ ಗಂಡ ಹೆಂಡತಿ. ಅನಂತರಾಯ ಶಿರಸಮ್ಮ ಬೇಡಿಕೊಂಡಾಗ ಏನಾಗಿದೆ, ಇತ್ತ ಕಡೆಗೆ ಮಲ್ಲಯ್ಯನ ನೆತ್ತಿಯ ಮೇಲೆ ಇರ್ತಕ್ಕಂಥ ಗುಲಾಬಿ ಹೂ ಏನಾಗ್ಬಿಡ್ತು, ಬಲಗಡೆಗೆ ಪ್ರಸಾದ ಆಗಿದೆ. ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬರಡು ಹಯನಾಗುವುದಯ್ಯ, ನೀನು ಒಲಿದರೆ ವಿಷವೆಲ್ಲ ಅಮೃತವಾಗುವುದಯ್ಯ, ನೀನು ಒಲಿದರೆ ಕಲ್ಲೆಲ್ಲ ಕನಕವಯ್ಯ, ನೀನು ಒಲಿದರೆ ಹುಲ್ಲೆಲ್ಲ ರಾಜಾನ್ನವಯ್ಯ, ನೀನು ಒಲಿದರೆ ಏನುಂಟು ಏನಿಲ್ಲವಯ್ಯ. ಬಲಗಡೆಗೆ ಪ್ರಸಾದ ಆಯಿತು, ಇತ್ತ ಕಡೆಗೆ ಅನಂತರಾಯ ಶಿರಸಮ್ಮನಿಗೆ ಬಹಳ ಸಂತೋಷವಾಗಿಬಿಟ್ಟು, ನಮಗ ಇನ್ನು ಮಕ್ಕಳ ಫಲ ಆಯಿತು. ಮಲ್ಲಯ್ಯ ನಮಗೆ ಏನು ಮಾಡಿದಾನ, ಪ್ರಸಾದವನ್ನು ಕೊಟ್ಟದಾನ ಅಂತ ತಿಳ್ಕೊಂಡು ನಮಸ್ಕಾರವನ್ನ ಮಾಡಿ ಭಕ್ತಿಯಿಂದ ಮನೆಗೆ ಬರ್ತಾ ಇದ್ರು. ಎದುರಿಗೊಬ್ಬರು ಜಂಗಮರು ಬಂದ್ಬಿಟ್ರು. ಅಜಾನುಭಾವು ಎತ್ತರ, ಕೈಯಾಗ ಜೋಳಿಗೆ ಒಳಗೆ ಗುತ್ತು ಗಟ್ಟಿ ಇಟ್ಕೊಂಡು ಬಾರಪ್ಪ ಇಲ್ಲೇ ಅಂತ ಕರೆದ ತಕ್ಷಣ ನೀ ಬಹಳ ಒಳ್ಳೆಯ ಕಾಣ್ತಿದೆ, ನಿನಗೆ ಮುಂದೆ ಏನಾಗತ್ತೆ, ಸುಖ ಆಗತ್ತೆ. ನೀವು ಯಾವುದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ ಇಬ್ಬರಿಗೂ ಒಳ್ಳೇದಾಗತ್ತೆ ಅಂತ ತಿಳ್ಕೊಂಡು ಏನು ಮಾಡಿಬಿಟ್ರು, ಅವರ ಜೋಳಿಗೆ ವಿಭೂತಿ ಗಟ್ಟಿತ್ತಲ್ಲ, ಆ ವಿಭೂತಿ ಗಟ್ಟಿಯನ್ನು ಅನಂತರಾಯಿ ಕೊಟ್ಟು, ಇದನ್ನ ಏನು ಮಾಡು, ಪ್ರತಿನಿತ್ಯ ಧರಿಸ್ಕೊಂತ ಹೋಗು. ಇತ್ತ ಕಡೆಗೆ ಎಲ್ಲರಿಗೂ ಕೂಡ ಸಂತೋಷವಾಗಿದೆ. ತಮ್ಮಲ್ಲಿರ್ತಕ್ಕಂಥ ಹಣವನ್ನ ಆ ಜಂಗಮರಿ ಕೊಟ್ಟು ನಮಸ್ಕಾರವನ್ನ ಮಾಡಿ ಹೋಗ್ತಾ ಇದ್ದಾರೆ. ಯಾರು, ಆ ಜಂಗಮರು ಹೋದ್ರು. ಅನಂತರಾಯ ಶಿರಸಮ್ಮ ನಮಸ್ಕಾರ ಮಾಡಿ ಮನೆಗೆ ಬರ್ತಾ ಇದ್ದಾರೆ. ಶಿವ ಅನ್ಕೋಂತ ಮನೆಗೆ ಬಂದಾಗ ಏನಾಗಿದೆ, ಅಂದೇ ಗರ್ಭ ನಿಲ್ತಾ ಇದೆ ಶಿರಸಮ್ಮನು. 4 ತಿಂಗಳಾಯಿತು, 5 ತಿಂಗಳಾಯಿತು, 6 ತಿಂಗಳಾಯಿತು, 7 ತಿಂಗಳಾಯಿತು, 8 ತಿಂಗಳಾಯಿತು. ಗರ್ಭಕ್ಕೆ ಗುರುಗಳನ್ನ ಕರೆಸಿ ಏನ್ ಮಾಡ್ತಾ ಇದ್ದಾರೆ, ದೀಕ್ಷಾ ಸಂಸ್ಕಾರವನ್ನ ಮಾಡ್ತಾ ಇದ್ದಾರೆ, ಗರ್ಭ ಸಂಸ್ಕಾರವನ್ನ ಮಾಡ್ತಾ ಇದ್ದಾರೆ, ಗರ್ಭಕ್ಕೆ ಲಿಂಗಧಾರಣೆಯನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ತಾಯಿಯಂದ್ರ ಕರೆಸಿ ಇಲ್ಲಿ ಮಾಡಿಸಿದ್ರು, ತಾವೆಲ್ಲರೂ ಬಂದಿದ್ರು. 8 ತಿಂಗಳಿಗೆ ಏನಾಗಿರ್ತೈತಿ, ಮಗುವಿಗೆ ಜೀವ ಕಳೆ ಬಂದಿರ್ತದೆ. ಆ ಮಗು ಏನಾಗಬಾರ್ದು, ಭವಿ ಆಗಬಾರ್ದು ಅಂತ ತಿಳ್ಕೊಂಡು ಗರ್ಭಕ್ಕೆ ಲಿಂಗಧಾರಣೆಯನ್ನು ಮಾಡಿಸ್ತಾ ಇದ್ದಾರೆ. ನಾಳೆ ಮಾತಾಡ್ತಾರೆ ಮಗು ನಾಳೆ ನಾಳೆ ಆಮೇಲೆ 8 ತಿಂಗಳು ತುಂಬಿದ ತಕ್ಷಣ ಆ ಸಂಸ್ಕಾರವನ್ನು ಕೊಡಿಸ್ತಾ ಇದ್ದಾರೆ. ಆ ತಾಯಿ ಶಿರಸಮ್ಮ ಲಿಂಗವನ್ನ ಕಟ್ತಾ ಇದ್ದಾರೆ. ಆ ಲಿಂಗ ಏನು ಮಾಡಬೇಕು, ನಾವು ಇಲ್ಲಿ ಶಿವದಾರ ಕಟ್ಟಿಯಬೇಕು. ಮುಂದೆ ಮಗು ಆಗಿಂದ ಅದೇ ಲಿಂಗ ಏನು ಮಾಡ್ತಾ ಇದ್ದಾರೆ, ಆ ಮಗುವಿಗೆ ಕಟ್ತಾ ಇದ್ದಾರೆ. ನಾವು ಸಂತ್ಯಾಗ ತಗೊಂಡು ಲಿಂಗ ಕಟ್ಟಬಹುದು. ಅದಕ್ಕಂದ್ರು ಗುರುದೀಕ್ಷೆ ಇಲ್ಲದ ನರನು ಶರಣರ ಸಮಯಕ್ಕೆ ಸಲ್ಲ. ಅದೆಂತೆಂದಡೆ ಸುಟ್ಟ ಮಡಕೆಯಲ್ಲಿ ನೀರು ತುಂಬಿದಡೆ ದಿಟವಾಗಿ ನಿಲ್ಲುವುದಲ್ಲದೆ, ಹಸೆಯ ಮಡಕೆಯಲ್ಲಿ ನೀರು ತುಂಬಿದಡೆ ದಿಟವಾಗಿ ನಿಲ್ಲುವುದೇ ಹೇಳ. ಇದು ಕಾರಣ ಗುರುದೀಕ್ಷೆಯಲ್ಲದವ ಎಷ್ಟು ಜ್ಞಾನಿಯಾದರೂ ಅವನ ಜ್ಞಾನ ಪ್ರಯೋಜನಕ್ಕೆ ಬಾರದು. ಗುರುದೀಕ್ಷೆಯಲ್ಲದವ ಎಷ್ಟು ಕ್ರಿಯೆನಾರ್ಚಿಸಿದರೂ ಕೂಡ ಅವನ ಕ್ರಿಯೆ ನಿಷ್ಫಲ ಆಗ್ತೈತಿ. ಇತ್ತ ಕಡೆಗೆ ಆ ಅನಂತರಾಯ ಶಿರಸಮ್ಮಗೆ ಏನಾಗ್ತೈತೆ, ಒಳ್ಳೊಳ್ಳೆ ಬಯಕೆಗಳು. ನಾನು ಪುರಾಣ ಪ್ರವಚನವನ್ನು ಕೇಳಬೇಕು, ಲಿಂಗ ಪೂಜೆಯನ್ನು ಮಾಡ್ಕೊಳ್ಬೇಕು, ದಾನ ಧರ್ಮವನ್ನು ಮಾಡಬೇಕು ಅಂತಕ್ಕಂಥ ಬಯಕೆ ಏನಾಗಿದವು ಶಿರಸಮ್ಮಗೆ ಬರ್ತಾ ಇದೆ. ಛತ್ರಪತಿ ಶಿವಾಜಿ ಜೀಜಾಬಾಯಿ ತುಂಬ ಗರ್ಭಿಣಿ ಇದ್ದಾಗ ದೇವರು ಬೇಕು ಅಂತಂತ, ಏನಂತ, ದೇವರೇ ನನಗೆ ಕೊಡುವುದಾದ್ರೆ ಗಂಡು ಮಗು ಕೊಡು, ಹೆಣ್ಮಗು ಬೇಡ,
ಎಂಥ ಗಂಡು, ನಿಮ್ಮಂಥ ಗಂಡಲ್ರಿ. ದೇಶದ ಅಭಿಮಾನವಿರಲಿ, ಸ್ವಾತಂತ್ರ್ಯದ ಅಭಿಮಾನವಿರಲಿ, ಅಂತ ಗಂಡು ಮಗುವನ್ನು ಕೊಡೋದಾದ್ರೂ ಕೊಡು, ಇಲ್ಲದಿದ್ರು ನಾ ಹಡೆಯೋದು ಬೇಡ. ಒಳಗ ಗರ್ಭ ಏನಾಗಲಿ ನಾಶವಾಗಿ ಹೋಗಿ, ಒಳಗ ಕೂಸು ಸತ್ತು ಹೋಗ್ಲಿ ಅಂತ ತಿಳ್ಕೊಂಡು ಆ ಜೀಜಾಬಾಯಿ ದೇವ್ರನ್ನ ಬೇಕು ಅಂತಂದ್ಲಂತ. ಮುಂದೆ ಯಾರು ಹುಡ್ತಾರೆ ಗೊತ್ತಂದ್ರೆ ಜೀಜಾಬಾಯಿ ಹೊಟ್ಟೆಗ ಛತ್ರಪತಿ ಶಿವಾಜಿ ಮಹಾರಾಜ ಹುಡ್ತಾ ಇದ್ದಾರೆ. ದಾನೇಶ್ವರಿ ಮಾತಾಕೆ ಎಲ್ಲವನ್ನು ತಿಳಿದು ಬಳಕೆಯನ್ನು ಮಾಡ್ಕೋಬೇಕಾಗಿದ್ದು ಬಹಳ ಇದೆ. ಆ ತಿಳಿದು ಬಳಕೆ ಆಗದೇ ಇದ್ದಿದ್ದಕ್ಕೆ ನೀವು ಎಲ್ಲರೂ ಗೊಂದಲ ಭಯದಲ್ಲಿ ಸಿಕ್ಕಾಕೊಂಡಿದ್ದೇವೆ ಅನ್ನುವಂಥದ್ದು. ಹೇಗೆ ಅಂದರೆ ಇಲ್ಲಿ ಗುರು ಬಸವಣ್ಣನವರು ಹೇಳ್ತಾರೆ, ಆಚಾರ ಕೆಟ್ಟರೆ, ಅರಿವು ಕೆಟ್ಟರೆ, ಅನುಭವ ಕೆಟ್ಟರೆ, ಆಮೇಲೆ ಭಕ್ತಿ ಕೆಟ್ಟರೆ, ಇದಕ್ಕೆಲ್ಲಕ್ಕೂ ಒಂದು ಸಂಸ್ಕಾರದ ಚೌಕಟ್ಟನ್ನು ಹಾಕ್ತಾ ಬಂದರು. ಸಂಸ್ಕಾರದ ಚೌಕಟ್ಟನ್ನು ಹಾಕ್ತಾ ಬಂದರು. ಸಂಸ್ಕಾರ ಇಲ್ಲದ್ದು ನಮ್ಮ ಬಳಕೆಗೆ ಬರುವುದಿಲ್ಲ, ಅದು ಬೆಳಕಿಗೂ ಕೂಡ ಬರುವುದಿಲ್ಲ. ಸಂಸ್ಕಾರ ಅನ್ನುವಂಥದ್ದು ಪ್ರತಿಯೊಂದಕ್ಕೂ ಬೇಕು. ಉದಾಹರಣೆಗೆ ಈಗ ನೋಡಿ, ಅಕ್ಕಿಗೆ ಸಂಸ್ಕಾರ ಕೊಟ್ಟರೆ ಅನ್ನ ಆಗತ್ತೆ ಅಲ್ಲವೇ? ರಾಗಿಗೆ ಸಂಸ್ಕಾರ ಕೊಟ್ಟಾಗ ಮುದ್ದೆ ಆಗತ್ತೆ ಅಲ್ಲವೇ? ಗೋಧಿಗೆ ಸಂಸ್ಕಾರ ಕೊಟ್ಟಾಗ ಚಪಾತಿ ಆಗತ್ತೆ ಅಲ್ಲವೇ? ಅದೇ ರೀತಿ ಮಾನವನಿಗೆ ಸಂಸ್ಕಾರ ಕೊಟ್ಟರೆ ಏನಕ್ಕನ ಶರಣಕ್ಕಾಗಿ, ಹೌದಿಲ್ಲ? ನರನಿಗೆ ಸಂಸ್ಕಾರ ಕೊಟ್ರೆ ಹರನಾಗ್ತಾನೆ ಅಲ್ವಾ? ಅದಕ್ಕೆ ಮಾತಿಗೆ ಸಂಸ್ಕಾರ ಕೊಟ್ರೆ ಮಾತು ಮಂತ್ರ ಆಗ್ತವೆ, ವಚನ ಆಗ್ತವೆ, ತತ್ವದ ತಿಳುವಳಿಕೆಯಿಂದ ಬಳಕೆ ಆಗ್ತವೆ, ಹೌದಾ? ಅದೇ ರೀತಿ ನಮಗ ಪ್ರತಿ ಒಂದು ಕೂಡ, ಈಗ ಸಗಣಿಗೆ ಸಂಸ್ಕಾರ ಕೊಟ್ರೆ ಭಸ್ಮ, ಮಣ್ಣಿಗೆ ಸಂಸ್ಕಾರ ಕೊಟ್ಟರು ಕೂಡ ನಮಗ ಮಳೆ ಬೆಳೆಯಿಂದ ನಮಗೆಲ್ಲ ಪೀಕಗಳು ಕೂಡ ನಮಗೆ ಸುರಕ್ಷಿತವಾಗಿ ಹೆಂಗೆ ಬರ್ತಾವಲ್ಲ, ಅದೇ ರೀತಿ ಮಾನವನಿಗೆ ನಾವು ಕೃಷಿ ಕಾಯಕ ಹೆಂಗೆ ಮಾಡ್ತೇವೆ, ಈ ಮನಸ್ಸಿಗಿನೂ ಕೃಷಿ ಕಾಯಕ ಅನ್ನುವಂಥದ್ದು ಇದಕ್ಕೆ ಬಹಳ ಮುಖ್ಯವಾಗಿ ನಾವು ಕೊಡುವಂಥ. ಇದು ಕೃಷಿ ಕಾಯಕ ಯಾವುದು? ಇಂಥ ಅಧ್ಯಾತ್ಮದ ಒಂದು ಈ ಸಂಗಮ ಎಲ್ಲರೂ ಕೂಡುವಂಥದ್ದು. ಒಂದು ಶರಣರ ಹೆಸರಿನಲ್ಲಿ, ಪುಣ್ಯಾತ್ಮರ ಹೆಸರಿನಲ್ಲಿ, ಪುಣ್ಯ ಗಳಿಸ್ಕೊಂಡಂಥ ಹೆಸರಿನಲ್ಲಿ ಶರಣರು ಶರಣೀಯರು ಕೂಡಿ ಆ ಶರಣರ ಸತ್ಸಂಗವನ್ನು ಮಾಡುವಂಥದ್ದು ಏನಪ್ಪಾ ಅಂದ್ರೆ ಇಲ್ಲಿ ಸತ್ಯ ನ್ಯಾಯ ಧರ್ಮದಿಂದ ಹಾಗಾಗಿ ಬಸವಣ್ಣವರು ಹೇಳಿದರೆ, ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋರಿ ಹಿಡಿಯದ ಮುನ್ನ ಮುಪ್ಪಿಂದೇಪ ಅಳಿಯದ ಮುನ್ನ ಮೃತ್ಯು ಭಾರದ ಮುನ್ನ ಮರೆಯದೇ ಪೂಜಿಸು ಕೂಡಲ ಸಂಗಮ ದೇವನ ಅಂತೇಳಿ ಬಸವಣ್ಣರು ಒಂದೊಂದು ವಚನವನ್ನು ಸರಿಯಾಗಿ ಸಾರ್ಥಕವಾಗಿ ಅರ್ಥ ಮಾಡಿಕೊಂಡು ಅಳವಡಿಸಿಕೊಂಡ್ರೆ ಇಡೀ ಜೀವನ ಪಾವನಾಗಿ ಸಾಧ್ಯ. ಅಷ್ಟು ವಚನಗಳು ಒಂದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು, ನೆರೆ ಕೆನ್ನೆಗೆ ಅಂದಷ್ಟು ಕೆನ್ನೆ ಮೇಲೆ ನೆರೆ ಬರುತ್ತೆ, ವಯಸ್ಸಾಗಿ ಮುದುಕಾದಂತ ಅಷ್ಟುವರೆಗೂ ಮಾಡಬಾರ್ದು ಮಾಡಿ ಅನಾಚಾರ ಅತ್ಯಾಚಾರ ಮಾಡಿ ಕೊನೆಗೆ ಹಾಸಿ ಹಿಡಿದು ಅಯ್ಯೋ ಶಿವ ಶಿವ ನಾನು ಯಾವಾಗ ಕರ್ಕಂತೀವಿ ಅನ್ನೋದಲ್ಲ, ಕರ್ಕಳದೇ ಶಿವ ಅಲ್ಲೇ ಸಾಯಿ ಅಂತ. ಅದಕ್ಕೆ ಕೈ ಕಾಲು ಗಟ್ಟಿ ಇದ್ದಾಗ, ಶಕ್ತಿ ಇದ್ದಾಗ, ಯುಕ್ತಿ ಇದ್ದಾಗ, ಭಕ್ತಿ ಇದ್ದಾಗ ಶ್ರದ್ಧೆಯಿಂದ ಸಮಾಜ ಸೇವೆ ಮಾಡೋ ಅಂತ ಅರ್ಥ. ಅವಾಗ ನಿನ್ನ ಕೂಡಲ ಸಂಘ ಮೆಚ್ಕೊಳ್ತಾನೆ ಅಂತ ಅದನ್ನೆಲ್ಲ ಮರ್ತ್ಕೊಳ್ತಾರೆ ಇವತ್ತು ಆಧುನಿಕ ಸೇವೆಯಲ್ಲಿ ಕೇಳದೇ ಇವತ್ತು ಆ ಮತ್ತೆ. ಹಾಗೆ ನಾನು ಹೆಚ್ಚು ಮಾತಲ್ಲ, ಒಂದೆರಡು ಉದಾಹರಣೆಗಳ ಮೂಲಕ ನಿಮಗೆ ಹಾಸ್ಯದ ಜೊತೆಗೆ ಒಂದು ವಿಚಾರ ಹೇಳ್ತೀನಿ. ಅವರು ಅನ್ಕೊಂಡಿದ್ದಾಗ್ತಿತ್ತು, ಅವ್ರು ಶಾಪ ಕೊಟ್ರೆ ನನಗೆ ಶಾಪ ತಡ್ತಿತ್ತು ಅಂತ ನೀವು ಅಂತೀರಿ. ಆದ್ರೆ ನಿಜ ಸ್ಥಿತಿ ಏನ್ ಗೊತ್ತಾ? ಯಾರ ಮನಸ್ಸಿಗೆ ನಾವು ನೋವುಂಟು ಮಾಡಿದ್ರು ಅದು ನಮಗೆ ತಿರುಗುತ್ತದೆ. ಯಾರಿಗೆ ನೀವು ಸಂತೋಷ ಕೊಟ್ಟರು ಅದು ನಮಗೆ ತಿರುಗುತ್ತೆ. ಒಂದು ಉದಾಹರಣೆ, ಕನ್ನಡಿ ಮುಂದೆ ನೀವು ನಿಂತ್ಕೊತೀರಿ. ಕನ್ನಡಿ ಮುಂದೆ ನಿಂತ್ಕೊಂಡು ನೀವು ಡ್ಯಾನ್ಸ್ ಮಾಡಿದ್ರೆ ಅದು ಡ್ಯಾನ್ಸ್ ಮಾಡೋದು, ಹಾಡು ಹೇಳಿದ್ರೆ ಹಾಡು ಹೇಳೋದು, ಉಪ್ಪು ಹಾರಿಸಿದ್ರೆ ಅದು ಉಪ್ಪು ಹಾರಿಸೋದು, ಎಡಗೈ ಮೇಲೆ ಎತ್ತಿದ್ರೆ ಅದು ಕೈ ಎತ್ತೋದು, ಬಲಗೈ ಕೈ ಎತ್ತಿದ್ರೆ ಅದು ಎತ್ತು. ನೀವೇನ್ ಮಾಡ್ತೀರಿ ಅದು ಮಾಡುತ್ತಾನೆ ಕನ್ನಡಿಯಿಂದ ನಮ್ಮ ಮುಖ ನಾವು ನೋಡ್ಕೊಳ್ತಾ ಇದ್ದೀವಿ ಅಂತ ನಮಗೆ ಅನ್ಸುತ್ತೆ. ಅದು ಹಿಂದೊಂದು ಪಾಠಲ್ಲೂ ಇದೆ.
ನಮ್ಮ ದೇಹವನ್ನ ನಮ್ಮ